ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಪಾನ್ ದೇಶದಲ್ಲಿ ಭಾರೀ ಭೂಕಂಪ. ಜಪಾನ್ನ ಉತ್ತರ ಕರಾವಳಿಯಲ್ಲಿ ಪ್ರಬಲ ಭೂಕಂಪವಾಗಿದೆ. ಇವಾಟೆ ಪ್ರಾಂತ್ಯದ ಕರಾವಳಿ ಭಾಗದಲ್ಲಿ ನಡುಗಿದ ಭೂಮಿ. ಜಪಾನ್ ದೇಶದಲ್ಲಿ ಭಾರೀ ಭೂಕಂಪ. ಜಪಾನ್ ದೇಶದಲ್ಲಿ ಭಾರೀ ಭೂಕಂಪ. ಜಪಾನ್ನ ಉತ್ತರ ಕರಾವಳಿಯಲ್ಲಿ ಪ್ರಬಲ ಭೂಕಂಪವಾಗಿದೆ. ಇವಾಟೆ ಪ್ರಾಂತ್ಯದ ಕರಾವಳಿ ಭಾಗದಲ್ಲಿ ಭೂಮಿ ನಡುಗಿರುವಂತದ್ದು. ಪೆಸಿಫಿಕ್ ಸಾಗರದಲ್ಲಿ ಇವಾಟೆ ಪ್ರಾಂತ್ಯದಲ್ಲಿ ಪ್ರಬಲ ಭೂಕಂಪವಾಗಿದೆ. ರಿಕ್ಟರ್ ಮಾಪಕದಲ್ಲಿ 7.5ರಷ್ಟು ಪ್ರಬಲ ತೀವ್ರತೆ ದಾಖಲು. ಕರಾವಳಿ ಭಾಗಕ್ಕೆ ಸುನಾಮಿ ಭೀತಿ ಹೈ ಅಲರ್ಟ್ ಘೋಷಣೆಯನ್ನ ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬುಲೆಟ್ ಟ್ರೈನ್ ಸಂಚಾರ ಸ್ಥಗಿತಗೊಂಡಿದೆ. ನದಿ ತೀರ ಪ್ರದೇಶಗಳಲ್ಲಿ ಇರುವ ಜನರು ತಕ್ಷಣವೇ ಪ್ರದೇಶಗಳಿಗೆ ಅಥವಾ ಭದ್ರವಾದ ಕಟ್ಟಡಗಳಿಗೆ ಸ್ಥಳಾಂತರಗೊಳ್ಳಬೇಕು ಅಂತ ಹೇಳಿರುವಂತದ್ದು. ಜಪಾನ್ ದೇಶದಲ್ಲಿ ಭಾರೀ ಭೂಕಂಪ ಆಗಿರುವ ಹಿನ್ನೆಲೆಯಲ್ಲಿ ಕರಾವಳಿ ಭಾಗಕ್ಕೆ ಸುನಾಮಿ ಭೀತಿ ಹೈ ಅಲರ್ಟ್ ಘೋಷಣೆಯನ್ನ ನೀಡಿದ್ದಾರೆ. ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವಾಗಿ ಬುಲೆಟ್ ಟ್ರೈನ್ ಸಂಚಾರವನ್ನ ಸ್ಥಗಿತಗೊಳಿಸಿದ್ದಾರೆ. ರಿಕ್ಟರ್ ಮಾಪಕದಲ್ಲಿ 7.5ರಷ್ಟು ಪ್ರಬಲ ತೀವ್ರತೆ ದಾಖಲಾಗಿದೆ. お願い。お、やば、そこの家とかやば。なんか動画撮らんでいい？やばい。やばいやばいやばい。嘘！やばいやばい。嘘。待って。お願い。お、やば、そこの家とかやば。ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಜಪಾನ್ ದೇಶದಲ್ಲಿ ಭಾರೀ ಭೂಕಂಪ ಏರ್ಪಟ್ಟಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಅಲ್ಲಿನ ಬುಲೆಟ್ ಟ್ರೈನ್ ಅನ್ನ ಕೂಡ ಸ್ಥಗಿತಗೊಳಿಸಿದ್ದಾರೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಒಟ್ಟು 7.4 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಸಂಭವಿಸಿದೆ ಜಪಾನ್ನ ಉತ್ತರ ಭಾಗದಲ್ಲಿ ಇನ್ನು ಮಾಹಿತಿ ಸಿಗ್ತಾ ಇದೆ. ಜಪಾನ್ನ ಮೆಟ್ರಾಲಜಿಕಲ್ ಏಜೆನ್ಸಿ ಅವರು ಕೂಡಲೇ ಒಂದು ಸುನಾಮಿ ವಾರ್ನಿಂಗ್ ಅನ್ನು ಕೊಟ್ಟರು. ಈ ಸುನಾಮಿ ವಾರ್ನಿಂಗ್ ಪ್ರಕಾರ ಸುಮಾರು 10 ಮೀಟರ್ಗೂ ಎತ್ತರದ ಸುನಾಮಿ ಅಪ್ಪಳಿಸುವ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಪ್ರಕಾರವಾಗಿ ಕುಜಿ ಅನ್ನೋ ಭಾಗದಲ್ಲಿ ಸುಮಾರು 31 ಇಂಚಿನಷ್ಟು ಭಾರಿ ಗಾತ್ರದ ಸುನಾಮಿ ಭೂಕಂಪ ಸಂಭವಿಸಿದ ಕೇವಲ 30 ನಿಮಿಷಕ್ಕೆ ಅಪ್ಪಳಿಸಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇದಲ್ಲದೆ ಇನ್ನು ಜಪಾನ್ನ ಕೆಲವು ಭಾಗಗಳಲ್ಲಿ 3 ಮೀಟರ್ಗೂ ಎಚ್ಚರದ ಅಂದ್ರೆ 10 ಅಡಿಗೂ ಹೆಚ್ಚು ಎತ್ತರದ ಸುನಾಮಿ ಅಪ್ಪಳಿಸಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಸುನಾಮಿ ಹಿನ್ನೆಲೆಯಲ್ಲಿ ಸುನಾಮಿ ವಾರ್ನಿಂಗ್ ಕೊಟ್ಟಿರೋ ಹಿನ್ನೆಲೆಯಲ್ಲಿ ತೀರ ಪ್ರದೇಶದ ಎಲ್ಲಾ ಜನರನ್ನ ಕೂಡಲೇ ಒಂದು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡುವಂತ ಕೆಲಸ ನಡೀತಾ ಇದೆ. ಈ ಒಂದು ಅಲ್ಲಿನ ಸ್ಥಳೀಯ ಕಾಲಮಾನ 4:53ಕ್ಕೆ ಈ ಒಂದು ಘಟನೆ ನಡೆದಿರೋದು. ಈ ಒಂದು ಪೆಸಿಫಿಕ್ ಸಮುದ್ರ ತೀರದಿಂದ ಒಂದು ಸುನಾಮಿ ಅಪ್ಪಳಿಸುವಂತ ಸಾಧ್ಯತೆ ಇದೆ. ಜೊತೆಗೆ ಟೋಕಿಯೋ ಸೇರಿದಂತೆ ಹಲವೆಡೆ ಕಟ್ಟಡಗಳು ಅಲುಗಾಡಿದಂತಹ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಜಪಾನ್ ದೇಶದಲ್ಲಿ ಸುನಾಮಿ ಅತ್ಯಂತ ಹೆಚ್ಚು ಸಂಭವಿಸೋ ಕಾರಣ 7.4ರಷ್ಟು ತೀವ್ರತೆಯ ಸುನಾಮಿ ಒಂದು ಭೂಕಂಪ ಸಂಭವಿಸಿದ್ರು ಕೂಡ ಯಾವುದೇ ರೀತಿಯ ಪ್ರಾಣಹಾನಿಯಾದ ಬಗ್ಗೆ ವರದಿಯಾಗಿಲ್ಲ. ಆದ್ರೆ ಕಟ್ಟಡಗಳು ಅಲುಗಾಡಿರೋದು ಮತ್ತೆ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋ ವರದಿ ಮಾತ್ರ ಇದೆ. ಆದ್ರೆ ಸುನಾಮಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪ್ಪಳಿಸುವ ಸಾಧ್ಯತೆ ಇರೋದ್ರಿಂದಾಗಿ ಜನರು ಭಯಭೀತರಾಗಿದ್ದಾರೆ. ಮತ್ತೆ ಸುರಕ್ಷಿತ ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸ ನಡೀತಾ ಇದೆ. ಥ್ಯಾಂಕ್ ಯು ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ.